ಉತ್ತರಾಖಂಡದಲ್ಲಿ ಕಳೆದ 2 ದಶಕಗಳಿಂದ ಅರಣ್ಯ ಭೂಮಿ ಕಂಡಲ್ಲಿ ಹೊಡೆಯುತ್ತಿದ್ದರೂ ಸರ್ಕಾರಗಳು ಕಣ್ಣುಮುಚ್ಚಿ ಕುಳಿತಿವೆ ಎಂದು ಸುಪ್ರೀಂ ಕೋರ್ಟ್ ಕಟುವಾದ ನುಡಿಗಳಲ್ಲಿ ಹೇಳಿದೆ. ಇಡೀ ಉತ್ತರಾಖಂಡದಲ್ಲಿ ಅರಣ್ಯ ಭೂಮಿ ಕಬಳಿಸುತ್ತಿದ್ದಾರೆ. ಋಷಿಕೇಶದ ಸುತ್ತ ಪಾವಿತ್ರ್ಯತೆ ನಾಶ ಮಾಡುವ ರೀತಿಯಲ್ಲಿ ಕಾಡು ಕಬಳಿಸಿದ್ದಾರೆ. ಅದರಲ್ಲಿ ಅಕ್ರಮ ರೆಸಾರ್ಟ್ ಇತ್ಯಾದಿ ಸ್ಥಾಪಿಸಿದ್ದಾರೆ ಎಂಬ ದೂರು ಇದೆ. 1950ರಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಗಾಂಧಿವಾದಿ ಮೀರಾ ಬೆನ್ರಿಗೆ ಅರಣ್ಯದ ಸ್ಥಳ ಹಂಚಿತ್ತು. ಆ ಕಾಲದಿಂದಲೂ ಇದು ನಡೆದಿದ್ದು ಕಳೆದ 20 ವರ್ಷಗಳಲ್ಲಿ ಮುಖ್ಯವಾಗಿ ಉತ್ತರಾಖಂಡ ಹಿಮಾಲಯದ ತಪ್ಪಲಿನಲ್ಲಿ ಕಂಡಂತೆ ಸರ್ಕಾರಿ ಕಾಡು ಕಂಡವರ ಪಾಲಾಗುತ್ತಿದೆ. ಸುಪ್ರೀಂ ಕೋರ್ಟ್ ಕಾಡು ಮತ್ತು ಹಂಚಿಕೆ ಹಾಗೂ ಕಬಳಿಕೆಯ ಬಗೆಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಉತ್ತರಾಖಂಡ ಸರ್ಕಾರಕ್ಕೆ ಸೂಚಿಸಿತ್ತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಜಸ್ಟಿಸ್ ಜಾಯ್ ಮಲ್ಯ ಬಗ್ಚಿ ಅವರಿದ್ದ ನ್ಯಾಯಪೀಠವು ಸಾವಿರಾರು ಎಕರೆ ಕಾಡನ್ನ ಕೋಟಿ ಬೆಲೆಯ ಅರಣ್ಯವನ್ನ ಹೇಗೆ ಖಾಸಗಿ ಜನರು ಕದ್ದಿದ್ದಾರೆ, ಸರ್ಕಾರದ ಕೃಪೆ ಇಲ್ಲದೆ ಸಾಧ್ಯವೇ ಎಂದು ಕೇಳಿತು. ಇದೇ ವೇಳೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಪೋಲಾವರಂ ಯೋಜನೆಯ ಮೂಲಕ ಗೋದಾವರಿ ನೀರು ಪೋಲು ಮಾಡುತ್ತಿದ್ದಾರೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಪಾದಿಸಿರುವ ಪ್ರಕರಣವು ಸುಪ್ರೀಂ ಕೋರ್ಟಿಗೆ ಬಂದಿದೆ. ವಾದ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಜಸ್ಟಿಸ್ ಜಾಯ್ ಮಲ್ಯ ಬಗ್ಚಿ ಅವರಿದ್ದ ನ್ಯಾಯಪೀಠವು ತೆಲಂಗಾಣದ ಆತಂಕ ಅರ್ಥವಾಗುತ್ತಿದೆ. ಆದರೆ ನೀರಿನ ವಿವಾದ ತುಂಬಾ ಸೂಕ್ಷ್ಮ ವಿಚಾರ, ಇನ್ನಷ್ಟು ವಿಚಾರಣೆಯ ಅಗತ್ಯವಿದೆ ಎಂದು ಸುಪ್ರೀಂ ಹೇಳಿತು.